ನೋಡ್ತಾ ಇದ್ದೀರಾ ಸಿಬಿಟಿ ಕನ್ನಡ ಟಿವಿ. 25 ವರ್ಷದಿಂದ ನೆನೆಗುದ್ದಿಗೆ ಬಿದ್ದಿದ್ದ ಮಂಡ್ಯ ತಾವರೆಕೆರೆ ರಸ್ತೆಗೆ ಡಾಂಬರೀಕರಣ ಕಲ್ಪಿಸಿ ಇಂದು ಸಾರ್ವಜನಿಕರು ಓಡಾಡಲು ಉತ್ತಮ ಗುಣಮಟ್ಟದ ರಸ್ತೆಯನ್ನು ಉದ್ಘಾಟಿಸಿದ ಮಂಡ್ಯದ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಪಿ ರವಿಕುಮಾರ್ ಗಣಿಗರ್ ಅವರು. ಅಲ್ಲಿಂದ ಬರ್ತೊಳೆ ಬರ್ಲಮ್ಮ ಚೆನ್ನಾಗಾಯ್ತಲ್ಲ ರೋಡು ಸ್ವೀಟ್ ತಾಳೆ ಸ್ವೀಟ್ ಕೊಡ ಎಲ್ಲರಿಗೂ ಸ್ವೀಟ್ ತಾಳೆ ಮುಂದೆ ಕೊಡಿ ಇರೋಣ ಆರನ್ನು ಹಾಕ್ರಿ ನಿಮಿಷ ಇರ ಇಲ್ಲೂ ಹೋಗುದಿಲ್ಲ ಅವ್ರ ಇಲ್ಲೇ ಇರ್ತಾರೆ ಹಾಕ್ರಿ ರವಿ. ಈಗ ರಸ್ತೆಗಳು ಬಹಳ ಈ ರಸ್ತೆನೇ ಈಗ ಸಾರ್ವಜನಿಕರು ಹೇಳ್ತಿದ್ರು 25 ವರ್ಷ ಆಗಿತ್ತು ರಸ್ತೆ ಆಗಿಂದ. ಇಬ್ರು ಈ ರಸ್ತೆಯ ಗುಡ್ಡಿಗಳಲ್ಲಿ ಹೋಗ್ಬೇಕಾದ್ರೆ ಹಾರ್ಟ್ ಅಟ್ಯಾಕ್ ಆಗಿನೂ ಕೂಡ ಪ್ರಾಬ್ಲಮ್ ಆಗಿತ್ತು. ತುಂಬಾ ಜನ ಬಿದ್ದು ಕೈಕಾಲುಗಳನ್ನ ಫ್ರಾಕ್ಚರ್ಗಳಾಗಿತ್ತು ಅಂತ ಬಹಳ ದಿನದಿಂದ ಹೇಳ್ತಾ ಇದ್ರು. ನಾನು ಶಾಸಕನಾದ ನಂತರ ನಗರೋತ್ಥಾನ ಗ್ರಾಂಟ್ ಅಲ್ಲಿ 5 ಕೋಟಿ ಪ್ಯಾಕೇಜ್ ಅಲ್ಲಿ ಈ ರಸ್ತೆಯನ್ನ ಅಭಿವೃದ್ಧಿ 45 + 5 50 ಲಕ್ಷ ರೂಪಾಯಿಯಲ್ಲಿ ಈ ರಸ್ತೆಯನ್ನ ತಾವರೆಕೆರೆ ಮುಖ್ಯ ರಸ್ತೆ ಇದು ಚೀರ್ನಳ್ಳಿಗೆ ಹೋಗುತ್ತೆ. ಈ ರಸ್ತೆ ಬಹಳ ಪ್ರಮುಖವಾದ ರಸ್ತೆ. ಇಲ್ಲಿಂದ ಶ್ರೀರಂಗಪಟ್ಟಣ ಕ್ಷೇತ್ರ ಮತ್ತೆ ಮಳವಳ್ಳಿಗೂ ಕೂಡ ಇದೆ ಹೆಬ್ಬಾಗ್ಲಿದ್ದಂಗೆ. ಇಲ್ಲಿ ಬಹಳ ಗುಂಡಿಗಳಾಗಿ ಸಾರ್ವಜನಿಕರಿಗೆ ತುಂಬಾ ತೊಂದರೆ ಆಗ್ತಿತ್ತು. ಇದನ್ನ ಬಹಳ ಗುಣಮಟ್ಟದ ರಸ್ತೆ ಮಾಡಿದ್ದಾರೆ. ನಾನು ಕೂಡ ಈಗ ಚೆಕ್ ಮಾಡಿದೆ. ಈ ಮೋರಿ ಕೆಲಸ ಒಂದು ಆಗ್ಬೇಕು, ಅದನ್ನ ಇಲ್ಲಿ ಸ್ಥಳೀಯ ಕೌನ್ಸಿಲರ್ಗೆ ಈ ಕೂಡಲೇ ಸೂಚನೆ ಕೊಡ್ತೀನಿ. ನಗರಸಭೆ ಅಧ್ಯಕ್ಷರು ಸ್ಥಳೀಯ ಕೌನ್ಸಿಲರ್ ಮೋರಿಗಳನ್ನೆಲ್ಲ ಕ್ಲೀನ್ ಮಾಡಿ ಸಾರ್ವಜನಿಕರಿಗೆ ಯಾವುದೇ ತೊಂದರೆ ಆಗದ ಹತ್ರ ಮಾಡೋದಕ್ಕೆ ಕೌನ್ಸಿಲರ್ಗೂ ಮತ್ತು ನಗರಸಭೆ ಅಧ್ಯಕ್ಷರಿಗೂ ಹೇಳಿದ್ದೀನಿ, ಇಂಜಿನಿಯರ್ಗೂ ಹೇಳಿದ್ದೀನಿ. ಮತ್ತೆ ಮಂಡ್ಯ ನಗರದಲ್ಲಿ ಇನ್ನೂ ಹಲವಾರು ರಸ್ತೆಗಳ ಅಭಿವೃದ್ಧಿ ಹಂತ ಹಂತವಾಗಿ ಮಾಡ್ತೀವಿ. ಈಗ ಇನ್ನೂ 20 ಕೋಟಿ ರೂಪಾಯಿ ರೆಡಿ ಇದೆ ಗ್ರಾಂಟ್. ಟೆಂಡರ್ ಆದ್ರೆ 10 ಕೋಟಿದು ಟೆಂಡರ್ ಆಗಿದೆ, ಇನ್ನ 9 ಕೋಟಿದು ಟೆಂಡರ್ ಆಗ್ಬೇಕು. ಟೆಂಡರ್ ಆದ್ರೆ ಇನ್ನೂ ಹಲವಾರು ಪ್ರಮುಖ ರಸ್ತೆಗಳು ಕೂಡ ಡಾಂಬರೀಕರಣ ಕಾಣ್ತದೆ. ಮತ್ತೆ ಫುಟ್ಪಾತ್ಗಳು ಕೂಡ ಸುಸಜ್ಜಿತವಾಗ್ತವೆ. ಮತ್ತೆ ಚರಂಡಿ ವ್ಯವಸ್ಥೆ ಕೂಡ ಸರಿಯಾಗ್ತದೆ.